ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ರಾಜರ ಮಮತೆಯನ್ನು ನೋಡಿ ಭೂಮಿಯ ಹಾಸ್ಯವಚನಗಳು ಎಂಬ 3ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಪರೀಕ್ಷಿತ್ ರಾಜ, ಈ ಭೂಮಿಯು ಕೂಡ ತನ್ನನ್ನು ಸಾಧಿಸಬೇಕೆಂದು ತವಕಿಸುತ್ತಿರುವ ಆ ರಾಜರನ್ನು ನೋಡಿ ಹೀಗೆಂದು ಹಾಸ್ಯ ಮಾಡುತ್ತಿರುವುದು. ಅಯ್ಯೋ, ಈ ರಾಜರ ಅವಿವೇಕವನ್ನು ಏನೆಂದು ಹೇಳಬಹುದು? ಮೃತ್ಯುವಿನ ಕೈಯಲ್ಲಿ ಆಟದ ಬೊಂಬೆಯಂತೆ ಸಿಕ್ಕಿಬಿದ್ದಿರುವ ಈ ರಾಜರು ನನ್ನನ್ನು ಜಯಿಸಿ ಭೋಗಿಸಬೇಕೆಂದು ಯತ್ನಿಸುತ್ತಿರುವರು. ತಮ್ಮ ಪಿತೃಪಿತಾಮಹಾದಿಗಳ ಮರಣವನ್ನು ಕಣ್ಣಾರೆ ನೋಡಿ ತಾವು ಹಾಗೆಯೇ ಮೃತ್ಯುವಶರೆಂಬುದನ್ನು ತಿಳಿದವನಾಗಿದ್ದು ಇವರು ನನ್ನನ್ನು ತಮ್ಮ ಕೈವಶ ಮಾಡಿಕೊಳ್ಳಬೇಕೆಂದು ಆತುರ ಪಡುತ್ತಿರುವರೇ ಹೊರತು ಈ ಕೋರಿಕೆಯು ಕೇವಲ ನಿರರ್ಥಕವೆಂಬುದನ್ನು ತಿಳಿಯಲಾರರು. ನೀರಿನ ಗುಳ್ಳೆಯಂತೆ ಈಗಲೋ ನಾಳೆಯೋ ನಾಶ ಹೊಂದತಕ್ಕ ತಮ್ಮ ದೇಹದಲ್ಲಿ ತಮಗೆ ನಂಬಿಕೆ ಇರುವುದರಿಂದಲ್ಲವೇ ಇವರಿಗೆ ಈ ವ್ಯರ್ಥ ಮನೋರಥಗಳೆಲ್ಲವೂ ಹುಟ್ಟುವವು. ಇವರು ತಮ್ಮೊಳಗೆ ತಾವು ಮೊದಲು ಇಂದ್ರಿಯ ನಿಗ್ರಹವನ್ನು ಸಾಧಿಸಿ ಅದರಿಂದ ದೇವತೆಗಳನ್ನು ಉಪಾಸಿಸಿ ಆ ದೇವತೆಗಳ ಅನುಗ್ರಹವನ್ನು ಸಂಪಾದಿಸಬೇಕು. ಆ ಅನುಗ್ರಹ ಬಲದಿಂದ ಇತರ ರಾಜರನ್ನು, ರಾಜಮಂತ್ರಿಗಳನ್ನು, ರಾಜ್ಯಾಧಿಕಾರಿಗಳನ್ನು, ಪುರ ಜನರನ್ನು, ಅವರ ಆಪ್ತ ಜನವನ್ನು, ಪ್ರಜಾಧಿಪತಿಗಳನ್ನು, ಆಮೇಲೆ ಲೋಕಕಂಟಕರಾದ ದುಷ್ಟರನ್ನು ಕ್ರಮವಾಗಿ ಜಯಿಸುತ್ತಾ ಬಂದು ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ಜಯಿಸಿಬಿಡಬೇಕು ಎಂಬಿ ಆಶೋತ್ತರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗುಣಿಸುತ್ತಿರುವರೇ ಹೊರತು ತಮ್ಮ ಬೆನ್ನ ಹಿಂದೆ ಕಾದಿರುವ ಮೃತ್ಯುವನ್ನು ಕಾಣಲಾರರು. ಒಂದು ವೇಳೆ ದೈವಾನುಗ್ರಹ ಬಲದಿಂದ ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ ಮೇಲೆಯೂ ಅವರಿಗೆ ಆಸೆಯೂ ತೀರದು. ಸಮುದ್ರವನ್ನು ದಾಟಿ ದ್ವೀಪಾಂತರಗಳನ್ನು ಜಯಿಸುವುದಕ್ಕೆ ಆಶೆ ಪಡುವರು. ಇವರು ಎಷ್ಟು ರಾಜ್ಯಗಳನ್ನು ಜಯಿಸಿದರೇನು, ತಮ್ಮನ್ನು ತಾವು ಜಯಿಸಲಾರದೆ ಹೋದವರಲ್ಲವೇ? ಏಕೆಂದರೆ ಆತ್ಮ ಜಯವೇ ಮನುಷ್ಯನಿಗೆ ಜಯವೆನಿಸುವುದು. ಆತ್ಮ ಜಯಕ್ಕೆ ಮುಕ್ತಿಯೇ ಪ್ರಧಾನ ಫಲವು. ಆ ಫಲವನ್ನು ಸಾಧಿಸದಿದ್ದ ಮೇಲೆ ಅವರ ಇಂದ್ರಿಯ ಜಯವು ನಿಷ್ಫಲವೇ ಆಗುವುದಲ್ಲವೇ? ಲೋಕಪ್ರಸಿದ್ಧರಾದ ಮನುಗಳು, ಅವರ ಮಕ್ಕಳು ಏಕಛತ್ರಾಧಿಪತ್ಯದಿಂದ ನನ್ನನ್ನು ಅನುಭವಿಸುತ್ತಿದ್ದರು. ಕೊನೆಗೆ ನಾನಿದ್ದಲ್ಲಿಯೇ ನನ್ನನ್ನು ಬಿಟ್ಟು ತಾವು ಬಂದ ಹಾಗೆ ಹೊರಟು ಹೋದರಲ್ಲವೇ? ಅಂತಹ ನನ್ನನ್ನು ಯುದ್ಧದಲ್ಲಿ ಸಾಧಿಸಬೇಕೆಂದು ಆತುರ ಪಡುವ ರಾಜರನ್ನು ಬುದ್ಧಿಹೀನರೆಂದು ಹೇಳುವುದರಲ್ಲಿ ಸಂದೇಹವೇನಿದೆ? ರಾಜ್ಯದಲ್ಲಿ ನನ್ನದು ತನ್ನದೆಂಬ ಮಮತೆಯುಳ್ಳ ಮೂಢ ಜನರಿಗೆ ನನ್ನ ಮೂಲಕವಾಗಿಯೇ ತಂದೆ ಮಕ್ಕಳಲ್ಲಿಯೂ ಒಡಹುಟ್ಟಿದ ಸಹೋದರರಲ್ಲಿಯೂ ಅನ್ಯೋನ್ಯ ವೈರವು ಹುಟ್ಟುವುದು. ನನ್ನ ನಿಮಿತ್ತವಾಗಿಯೇ ಮೂಢ ಜನರಲ್ಲಿ ಒಬ್ಬರಿಗೊಬ್ಬರಿಗೆ ಸ್ಪರ್ಧೆ ಹುಟ್ಟಿ ಈ ಭೂಮಿಯು ನಿನ್ನದಲ್ಲ, ನನ್ನದು, ನಾನೇ ಇದಕ್ಕೆ ಭಾಗಿಯೇ ಹೊರತು ನೀನಲ್ಲ ಎಂಬಿ ವಾದಗಳು ಹೊರಟು ಒಬ್ಬರನ್ನೊಬ್ಬರು ಕೊಲ್ಲುವರು. ತಾವು ಪ್ರಾಣವನ್ನು ಬಿಡುವರು. ಪೃಥು, ಪುರೂರವಸ್ಸು, ಗಾಧಿ, ನಹುಷ, ಭರತ, ಕಾರ್ತವೀರ್ಯಾರ್ಜುನ, ಮಾಂಧಾತೃ, ಸಗರ, ರಾಮ, ಕಟ್ವಾಂಗ, ದುಂಧುಮಾರ, ರಘು, ತೃಣಬಿಂದು, ಯಯಾತಿ, ಶಂತನು, ಗಯ, ಭಗೀರಥ, ಕುವಲಯಾಶ್ವ, ಕಕುಸ್ತ, ನೈಷಧ, ನೃಗ ಮುಂತಾದ ರಾಜರು, ಹಿರಣ್ಯಕಶಿಪು, ವೃತ್ರ, ರಾವಣ, ನಮುಚಿ, ಶಂಬರ, ನರಕ, ಹಿರಣ್ಯಾಕ್ಷ, ತಾರಕನೆ ಮೊದಲಾದ ದೈತ್ಯರು, ಇನ್ನೂ ಎಷ್ಟೋ ಮಂದಿ ಕ್ಷತ್ರಿಯರು, ದಾನವರು ರಾಜ್ಯವನ್ನಾಳಿದರು. ಪ್ರಾಯಕವಾಗಿ ಇವರೆಲ್ಲರೂ ಅನೇಕ ವಿಷಯಗಳನ್ನು ಬಲ್ಲವರು, ಮಹಾಶೂರರು, ಯಾರಿಂದಲೂ ಜಯಿಸಲ್ಪಡದವರು. ಹಾಗಿದ್ದರೂ ಮನುಷ್ಯ ಧರ್ಮವಾದ ಮರಣವನ್ನು ಮಾತ್ರ ಯಾರು ಜಯಿಸಲಾರದೆ ಹೋದರು. ಇವರೆಲ್ಲರೂ ನನ್ನಲ್ಲಿ ವಿಶೇಷ ಮಮತೆಯನ್ನು ಇಟ್ಟಿದ್ದವರು. ಆದರೇನು, ತಮ್ಮ ಭೋಗಾಭಿಲಾಷೆಯು ತೀರುವುದಕ್ಕೆ ಮೊದಲೇ ಕಾಲವಶದಿಂದ ಅಕೃತಾರ್ಥರಾಗಿಯೇ ನನ್ನನ್ನು ಬಿಟ್ಟು ಹೋದರಲ್ಲವೇ ಎಂದು ಭೂಮಿಯು ಅಂತಹ ಪ್ರಸಿದ್ಧ ರಾಜರ ಸ್ಥಿತಿಗಾಗಿಯೇ ನಗುತ್ತಿರುವುದು. ಓ ರಾಜ, ನಾನು ಇದುವರೆಗೆ ಸೂರ್ಯ ಚಂದ್ರ ವಂಶದಲ್ಲಿ ಹುಟ್ಟಿದ ಅನೇಕ ರಾಜರ ಚರಿತ್ರೆಗಳನ್ನು ನಿನಗೆ ಹೇಳಿದ ಉದ್ದೇಶವೇನೆಂದು ಬಲ್ಲೆಯ? ರಾಜ್ಯ ಭೋಗಗಳೆಲ್ಲವೂ ನಿಸ್ಸಾರಗಳೆಂಬುದನ್ನು ತಿಳಿಸಿ ಅದರಲ್ಲಿ ನಿನಗೆ ವೈರಾಗ್ಯವನ್ನು ಹುಟ್ಟಿಸುವುದಕ್ಕಾಗಿಯೇ ನಾನು ಕೀರ್ತಿಶೇಷರಾದ ಆ ರಾಜರ ಕಥೆಗಳನ್ನು ತಿಳಿಸಿದನು. ರಾಜ್ಯ ಭೋಗಗಳೆಲ್ಲವೂ ಅನಿತ್ಯಗಳು.
ಭಗವದ್ ಗುಣಾನುಸಂಧಾನವೊಂದೇ ಸಾರವಾದುದು. ಅಮಂಗಲವನ್ನು ನೀಗಿಸಿ ಮನುಷ್ಯನಿಗೆ ಸ್ಥಿರವಾದ ಶ್ರೇಯಸ್ಸನ್ನು ಕೈಗೂಡಿಸತಕ್ಕದು ಆ ಭಗವದ್ ಗುಣಾನುಸಂಧಾನವೇ. ಭಕ್ತಿ ಯೋಗದಲ್ಲಿ ಸಿದ್ಧಿಯನ್ನು ಕೋರುವವನು ಆ ಶ್ರೀಹರಿಯ ಗುಣಗಳನ್ನು ಆಗಾಗ ಕೇಳುತ್ತಿರಬೇಕು ಎಂದನು. ಪರೀಕ್ಷಿತ್ ರಾಜನು ತಿರುಗಿ ಪ್ರಶ್ನೆ ಮಾಡುವನು, ಓ ಮುನೀಂದ್ರ, ಕಲಿಯುಗದಲ್ಲಿ ಜನರು ದಿನ ದಿನಕ್ಕೆ ಹೆಚ್ಚಿ ಬರುತ್ತಿರುವ ಕಲಿದೋಷದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಉಪಾಯವೇನೆಂಬುದನ್ನು ತಿಳಿಸಬೇಕು. ಮತ್ತು ಚತುರ್ಯುಗಗಳ ಸ್ವರೂಪವನ್ನು, ಆಯಾ ಯುಗ ಧರ್ಮಗಳನ್ನು, ಬೇರೆ ಬೇರೆ ವಿಧವಾದ ಪ್ರಳಯಗಳ ರೀತಿಯನ್ನು, ಕಾಲರೂಪಿಯಾದ ಸರ್ವೇಶ್ವರನ ಪ್ರವೃತ್ತಿ ಕ್ರಮವನ್ನು ತಿಳಿಸಬೇಕು ಎಂದನು. ಅದಕ್ಕ ಶುಕಮುನಿಯು, ಓ ರಾಜೇಂದ್ರ, ಕೇಳು. ಮೊದಲನೆಯದಾದ ಕೃತಯುಗದಲ್ಲಿ ಧರ್ಮವೆಂಬುದು ಸತ್ಯ, ದಯೆ, ತಪಸ್ಸು, ದಾನಗಳೆಂಬ 4 ಪಾದಗಳಿಂದ ಆ ಕಾಲದ ಜನಗಳಲ್ಲಿ ನೆಲೆಗೊಂಡಿರುವುದು. ಪ್ರಾಯಕವಾಗಿ ಆಗಿನ ಜನರೆಲ್ಲರೂ ನಿತ್ಯ ಸಂತುಷ್ಟರು, ದಯಾಳುಗಳು, ಸರ್ವಭೂತ ಹಿತರು, ಶಾಂತರು, ತಾಂತರು, ಸುಖ ದುಃಖಾದಿ ದ್ವಂದ್ವಗಳನ್ನು ಸಹಿಸತಕ್ಕವರು, ಆತ್ಮಾನುಭವದಿಂದಲೇ ಆನಂದಿಸತಕ್ಕವರು, ಜಾತಿ ಗುಣಾದಿ ತಾರತಮ್ಯಗಳನ್ನೆಣಿಸದೆ ಎಲ್ಲರಲ್ಲಿಯೂ ಭಗವದಾತ್ಮಕತ್ವ ಭಾವನೆಯನ್ನಿಟ್ಟು ಸಮದೃಷ್ಟಿಯಿಂದ ನೋಡತಕ್ಕವರು, ಯೋಗ ನಿಷ್ಠೆಗಳಲ್ಲಿ ದೇಹವನ್ನು ದಂಡಿಸತಕ್ಕವರು. ತ್ರೇತಾಯುಗದಲ್ಲಿ ಮೆಲ್ಲ ಮೆಲ್ಲಗೆ ಧರ್ಮಗಳಲ್ಲಿ ಒಂದು ಪಾಲು ಕಡಿಮೆಯಾಗುತ್ತಾ ಬಂದು ಅಧರ್ಮ ಪಾದಗಳೆನಿಸಿಕೊಂಡ ಅನೃತ, ಹಿಂಸೆ, ಅಸಂತುಷ್ಟಿ, ಭೂತದ್ರೋಹಗಳೆಂಬಿ 4 ತಲೆದೋರುವವು. ಆ ಕಾಲದ ಜನರು ಪ್ರಾಯಕವಾಗಿ ಕರ್ಮನಿಷ್ಠರೆನಿಸುವರು. ಆಗಿನ ಜನರಲ್ಲಿ ಪ್ರಾಣಿಹಿಂಸೆ, ವಿಷಯಾಸಕ್ತಿ ಇವೆರಡೂ ಕಂಡುಬಂದರೂ ಅವು ಅಧಿಕವಾಗಿರಲಾರದು. ಆಗಿನ ಜನರಿಗೆ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಲ್ಲಿ ಅಭಿರುಚಿಯು ಹೆಚ್ಚು. ತ್ರೈವರ್ಣಿಕರು ವೈದಿಕ ಕರ್ಮಗಳಲ್ಲಿ ನಿಷ್ಠೆಯುಳ್ಳವರಾಗುವರು. ಆಗ ಬ್ರಾಹ್ಮಣ ಜಾತಿಯು ಪ್ರಧಾನವೆನಿಸುವುದು. ದ್ವಾಪರ ಯುಗದಲ್ಲಿ ತಪಸ್ಸು, ಸತ್ಯ, ದಯೆ, ದಾನವೆಂಬ ಧರ್ಮದ 4 ಪಾದಗಳಲ್ಲಿ ಅರ್ಧ ಭಾಗವನ್ನು ಅಧರ್ಮ ಪಾದಗಳೆನಿಸಿಕೊಂಡ ಅನೃತ, ಹಿಂಸೆ, ಅಸಂತುಷ್ಟಿ, ದ್ವೇಷಗಳೆಂಬ ಇವು ಆಕ್ರಮಿಸುವವು. ಆಗಿನ ಜನರು ಪ್ರಾಯಕವಾಗಿ ಯಶಃಕಾಮರಾಗಿಯೂ, ದೊಡ್ಡ ದೊಡ್ಡ ಯಜ್ಞ ಕರ್ಮಗಳಲ್ಲಿ ನಿರತರಾಗಿಯೂ, ಶ್ರೋತ್ರಿಯರಾಗಿಯೂ, ಭಾಗ್ಯಶಾಲಿಗಳಾಗಿಯೂ, ಕುಟುಂಬಿಗಳಾಗಿಯೂ, ಹೆಮ್ಮೆಗೊಂಡವರಾಗಿಯೂ ಇರುವರು. ಆಗ ಬ್ರಾಹ್ಮಣ ಕ್ಷತ್ರಿಯ ವರ್ಣಗಳೆರಡು ಸಮ ಪ್ರಾಧಾನ್ಯವನ್ನು ಹೊಂದುವವು. ಕಲಿಯುಗದಲ್ಲಿ ಮೊದಲು ಧರ್ಮದ 4ನೇ 1 ಭಾಗವು ಮಾತ್ರವೇ ಅವಶಿಷ್ಟವಾಗಿದ್ದು, ಕೊನೆಗೆ ಅಧರ್ಮ ಪ್ರಾಚುರ್ಯದಿಂದ ಅದು ಪೂರ್ಣವಾಗಿ ಕ್ಷಯಿಸುವುದು. ಆ ಕಾಲದ ಜನರು ಲುಬ್ಧರು, ದುರಾಚಾರಿಗಳು, ದಯಾಶೂನ್ಯರು, ನಿಷ್ಕಾರಣ ವೈರಬುದ್ಧಿಯುಳ್ಳವರು, ಭಾಗ್ಯಹೀನರು, ವಿಶೇಷವಾಗಿ ಅರ್ಥಕಾಮಾಸಕ್ತರು ಆಗುವರು. ಇವರಲ್ಲಿ ಶೂದ್ರರು, ಕೈವರ್ತಕಾದಿ ದಾಶ ಜಾತಿಯವರು ಪ್ರಧಾನರೆನಿಸಿಕೊಳ್ಳುವರು. ಓ ರಾಜೇಂದ್ರ, ಹೀಗೆ ಯುಗ ಭೇದದಿಂದ ಮನುಷ್ಯರ ಸ್ವಭಾವಗಳಲ್ಲಿ ವ್ಯತ್ಯಾಸ ಉಂಟಾಗುವುದಕ್ಕೆ ಕಾರಣವೇನೆಂದು ಕೇಳುವೆಯಾ? ಮನುಷ್ಯನಲ್ಲಿ ಸತ್ವ, ರಜಸ್ಸು, ತಮಸ್ಸೆಂಬ ಈ 3 ಗುಣಗಳು ಕಲೆತಿರುವವು. ಈ ಗುಣಗಳೇ ಕಾಲಪ್ರೇರಿತಗಳಾಗಿ ಹೆಚ್ಚುತ್ತಲೂ ತಗ್ಗುತ್ತಲೂ ಆಯಾ ಮನುಷ್ಯನ ಮನಸ್ಸಿನಲ್ಲಿ ತಮ್ಮ ಕಾರ್ಯಗಳನ್ನು ತೋರಿಸುವವು. ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇವೆಲ್ಲವೂ ಸತ್ವಗುಣ ಪ್ರಚುರವಾಗಿದ್ದಾಗ ಜನರಿಗೆ ಜ್ಞಾನ ಮಾರ್ಗದಲ್ಲಿಯೂ ತಪಸ್ಸಿನಲ್ಲಿಯೂ ಅಭಿರುಚಿಯು ಹೆಚ್ಚುವುದು. ಇದೇ ಕೃತಯುಗ ಲಕ್ಷಣವು. ಮನುಷ್ಯರಿಗೆ ಹೆಚ್ಚಾಗಿ ಕಾಮ್ಯ ಕರ್ಮಗಳಲ್ಲಿ ಅಭಿರುಚಿಯು ಹೆಚ್ಚಿದಾಗ ರಜೋಗುಣ ಪ್ರಧಾನವಾದ ತ್ರೇತಾಯುಗವೆಂದು, ಮನುಷ್ಯರಲ್ಲಿ ಕಾಮ್ಯ ಕರ್ಮಾಭಿರುಚಿಯೊಡನೆ ಕಾಮ, ಅಸಂತುಷ್ಟಿ, ದಂಭ, ಅಹಂಭಾವ, ಮಾತ್ಸರ್ಯ ಮುಂತಾದ ದುರ್ಗುಣಗಳು ಯಾವಾಗ ಕಲೆತಿರುವವೋ ಆಗ ರಜಸ್ತಮೋ ಗುಣಗಳೆರಡರಿಂದಲೂ ಕಲೆತ ದ್ವಾಪರ ಯುಗವೆಂದು, ಮಾಯೆ, ಅನೃತ, ಸೋಮಾರಿತನ, ನಿದ್ರೆ, ಹಿಂಸೆ, ಮನೋವ್ಯಾಧಿ, ಶೋಕ, ಮೋಹ, ಭಯ, ಕಾರ್ಪಣ್ಯ ಮುಂತಾದವು ಜನರಲ್ಲಿ ಹೆಚ್ಚಿದಾಗ ಕೇವಲ ತಮಃ ಪ್ರಚುರವಾದ ಕಲಿಯುಗವೆಂದು ತಿಳಿಯಬೇಕು. ಈ ಕಲಿಯುಗದಲ್ಲಿ ವಿವೇಕ ಜ್ಞಾನವೂ ಕಡಿಮೆ, ಭಾಗ್ಯವೂ ಕಡಿಮೆ, ಆದರೆ ತಿನ್ನುವುದು, ಕಾಮವು ಹೆಚ್ಚು, ಭೋಗ ಸಾಧನವಾದ ಧನವೂ ಕಡಿಮೆ. ಸ್ತ್ರೀಯರೆಲ್ಲರೂ ಪ್ರಾಯಕವಾಗಿ ವ್ಯಭಿಚಾರಿಣಿಯರು. ದೇಶದಲ್ಲಿ ಕಳ್ಳರು ಹೆಚ್ಚುವರು. ಪಾಷಂಡಿಗಳ ಪ್ರಾಬಲ್ಯದಿಂದ ವೇದಗಳೆಲ್ಲವೂ ಕ್ಷಯಿಸುವವು. ರಾಜರು ಪ್ರಜೆಗಳನ್ನು ಬಲಾತ್ಕಾರದಿಂದ ಹಿಂಸಿಸಿ ಹಣವನ್ನು ಸುಲಿಯುವರು. ಬ್ರಾಹ್ಮಣರು ಕೂಡ ತಮ್ಮ ತಮ್ಮ ಕರ್ಮಗಳಲ್ಲಿ ಶ್ರದ್ಧೆಯಿಲ್ಲದೆ ಶಿಷ್ಣೋದರ ಪರಾಯಣರಾಗುವರು. ಬ್ರಹ್ಮಚರ್ಯೆಯಲ್ಲಿ ಇರುವವರು
ತಮ್ಮ ವ್ರತಗಳನ್ನೆಲ್ಲ ಬಿಟ್ಟು ಆಚಾರಹೀನರಾಗುವರು. ಕುಟುಂಬಿಗಳೇ ಸನ್ಯಾಸಿ ವೇಷದಿಂದ ತಿರುಗುವರು. ತಪಸ್ವಿಗಳು ವಿವಿಕ್ತವಾದ ಸ್ಥಳವನ್ನು ಬಿಟ್ಟು ಗ್ರಾಮಗಳಲ್ಲಿಯೇ ವಾಸ ಮಾಡುವರು. ಸನ್ಯಾಸಿಗಳು ಹಣದಾಶೆಯಿಂದ ಧನಾರ್ಜನೆಯಲ್ಲಿಯೇ ನಿರತರಾಗುವರು. ಸ್ತ್ರೀಯರು ಆಕಾರದಲ್ಲಿ ಕುಳ್ಳು, ತಿನ್ನುವುದು ಮಾತ್ರ ಹೆಚ್ಚು, ವಿಶೇಷವಾಗಿ ಮಕ್ಕಳನ್ನು ಹಡೆಯುವರು. ಅವರಿಗೆ ಸ್ವಾಭಾವಿಕವಾದ ಲಜ್ಜೆಯು ಬಿಟ್ಟು ಹೋಗುವುದು. ಯಾವಾಗಲೂ ಕಟುವಾಗಿ ಮಾತನಾಡುವರು. ಮೋಸದಲ್ಲಿಯೂ ಕಳ್ಳತನದಲ್ಲಿಯೂ ಸಾಹಸ ಕಾರ್ಯಗಳಲ್ಲಿಯೂ ಪ್ರವರ್ತಿಸುವರು. ವರ್ತಕರು ಸಂಘವಾಗಿ ಸೇರಿ ಕ್ರಯ ವಿಕ್ರಯಾದಿಗಳನ್ನು ನಡೆಸುತ್ತಾ ಅವುಗಳಲ್ಲಿ ಏನಾದರೂ ತಮಗೆ ಲೋಪವು ಕಂಡುಬಂದರೆ ನೀಚ ಕೃತ್ಯಗಳಿಗೆ ಪ್ರವರ್ತಿಸುವರು. ಜನರು ತಮಗೆ ಆಪತ್ತೇನು ಇಲ್ಲದಿದ್ದಾಗಲೂ ಹೀನ ವೃತ್ತಿಯನ್ನು ಅವಲಂಬಿಸಿ ಅದರಿಂದ ಧನಾರ್ಜನೆಗೆ ಯತ್ನಿಸುವರು. ಭೃತ್ಯರು ತಮ್ಮ ಯಜಮಾನನು ಎಷ್ಟೇ ಗುಣಾಢ್ಯನಾಗಿದ್ದರೂ ಅವನಿಗೆ ಕಷ್ಟಕಾಲವು ಬಂದಾಗ ಅವನನ್ನು ತಕ್ಷಣವೇ ಬಿಟ್ಟು ಹೋಗುವರು. ಹಾಗೆಯೇ ಪ್ರಭುಗಳು ಕೂಡ ತಮ್ಮಲ್ಲಿ ಬಹುಕಾಲದಿಂದ ವಿಶ್ವಾಸಪೂರ್ವಕವಾಗಿ ಸೇವೆ ಮಾಡಿದ ಭೃತ್ಯರನ್ನು ಆಪತ್ಕಾಲದಲ್ಲಿ ಕೈಬಿಡುವರು. ಮತ್ತು ಜನರು ತಮ್ಮ ಕುಲಪರಂಪರೆಯಾಗಿ ಬಂದ ಧರ್ಮಗಳನ್ನು ತ್ಯಜಿಸುವರು. ಬಹುಕಾಲದಿಂದ ಮನೆಯಲ್ಲಿ ಬೆಳೆಸಿದ್ದರೂ ಹಸುಗಳನ್ನು ಅವು ಹಾಲು ಕೊಡದಿದ್ದಾಗ ಆಗಲೇ ತೊರೆದು ಬಿಡುವರು. ಕಲಿಯುಗದಲ್ಲಿ ಜನರು ತಂದೆ ತಾಯಿ ಸಹೋದರರು ಇಷ್ಟಮಿತ್ರರು ಬಂಧುಗಳು ಮೊದಲಾಗಿ ಯಾರನ್ನೂ ಲಕ್ಷ್ಯ ಮಾಡದೆ ಸ್ತ್ರೀವಶ್ಯರಾಗಿ ಹೆಂಡತಿಯರನ್ನು, ಹೆಂಡತಿಯ ಕಡೆಯವರಾದ ಮೈದುನರು ಮಾವಂದಿರು ಮೊದಲಾದವರನ್ನು ಪ್ರೀತಿಸುತ್ತಾ ಅವರಲ್ಲಿಯೇ ಪೂರ್ಣ ವಿಶ್ವಾಸವನ್ನಿಟ್ಟು ಅವರೊಡನೆಯೇ ಕಾರ್ಯಾಲೋಚನೆಗಳನ್ನು ಮಾಡುವರು. ಶೂದ್ರರು ತಪಸ್ಸಿನಿಂದಲೂ ವಿದ್ಯೆಯಿಂದಲೂ ಪ್ರತಿಗ್ರಹಾದಿ ಬ್ರಾಹ್ಮಣ ವೃತ್ತಿಗಳಿಂದಲೂ ಜೀವಿಸತೊಡಗುವರು. ಧರ್ಮಲೇಶವನ್ನು ತಿಳಿಯದವರು ಲೋಕಕ್ಕೆ ಧರ್ಮೋಪದೇಶಕರಾಗಿ ಗುರುಪೀಠವನ್ನೇರುವರು. ಕಲಿಯುಗದಲ್ಲಿ ಪ್ರಜೆಗಳ ಮನಸ್ಸಿಗೆ ಯಾವಾಗಲೂ ಶಾಂತಿ ಇರದು. ಜನರೆಲ್ಲರೂ ಅನಾವೃಷ್ಟಿಯಿಂದಲೂ ಇತರ ವಿಧವಾದ ದುರ್ಭಿಕ್ಷಗಳಿಂದಲೂ ರಾಜಬಾಧೆಯಿಂದಲೂ ಪೀಡಿತನಾಗಿ ಹೊಟ್ಟೆಗೆ ಅನ್ನವಿಲ್ಲದೆ ದುಃಖಿಸುವರು. ಮತ್ತು ಕಲಿಯುಗದಲ್ಲಿ ಪ್ರಜೆಗಳು ತಮ್ಮ ಸೌಕರ್ಯಕ್ಕೆ ಬೇಕಾದಷ್ಟು ಅನ್ನಪಾನ ವಸ್ತ್ರಾದಿಗಳಿಲ್ಲದೆ ಸ್ನಾನ ಭೂಷಣಾದಿಗಳು ಇಲ್ಲದೆ ಹೀನ ಸ್ಥಿತಿಯನ್ನು ಹೊಂದಿ ಪಿಶಾಚಗಳಂತೆ ಕಾಣಿಸುವರು. ಕಲಿಯುಗದಲ್ಲಿ ಜನರು ಒಂದು ಕವಡೆಯಷ್ಟು ದ್ರವ್ಯಕ್ಕಾದರೂ ದೊಡ್ಡ ಜಗಳವನ್ನೇ ಆರಂಭಿಸಿ ಬಂಧು ಮಿತ್ರರೆಂಬ ದಾಕ್ಷಿಣ್ಯವನ್ನು ತೊರೆದು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಯತ್ನಿಸಿ ತಾವು ಪ್ರಾಣವನ್ನು ಕಳೆದುಕೊಳ್ಳುವರು. ಮತ್ತು ಯುವಕರೆಲ್ಲರೂ ಕೇವಲ ಶಿಷ್ಣೋದರ ಪರಾಯಣರಾಗಿ ವೃದ್ಧರಾದ ತಂದೆ ತಾಯಿಗಳನ್ನಾಗಲಿ ಹೊಟ್ಟೆಯಲ್ಲಿ ಹುಟ್ಟಿದ ಎಳೆ ಮಕ್ಕಳನ್ನಾಗಲಿ ಕೈ ಹಿಡಿದ ಹೆಂಡತಿಯನ್ನಾಗಲಿ ಪೋಷಿಸದೆ ತಮ್ಮ ಸುಖದಲ್ಲಿ ತಾವು ನಿರತರಾಗಿರುವರು. ರಾಜ, ಕಲಿಯುಗದಲ್ಲಿ ಪಾಷಂಡಿಗಳ ಬೋಧನೆಯಿಂದ ಜನರಿಗೆ ವಿಷ್ಣುವಿನಲ್ಲಿ ಭಕ್ತಿಯು ತಗ್ಗುತ್ತಾ ಬರುವುದು. ಆದುದರಿಂದ ತ್ರೈಲೋಕ್ಯನಾಥನಾಗಿಯೂ ಲೋಕ ಗುರುವಾಗಿಯೂ ಬ್ರಹ್ಮಾದಿ ದೇವತೆಗಳಿಂದಲೂ ಪೂಜಿಸಲ್ಪಟ್ಟ ಪಾದಾರವಿಂದಗಳುಳ್ಳವನಾಗಿಯೂ ಇರುವ ಶ್ರೀ ವಿಷ್ಣುವನ್ನು ಆರಾಧಿಸತಕ್ಕವರೇ ಕಡಿಮೆಯಾಗುವರು. ಮರಣ ದಶೆಯಲ್ಲಿ ಇರುವವನಾಗಲಿ ದುಃಖಿತನಾಗಲಿ ಪತಿತನಾಗಲಿ ಆಚಾರ ಭ್ರಷ್ಟನಾಗಲಿ ಬಾಯಿ ತಪ್ಪಿಯಾದರೂ ಒಮ್ಮೆ ಯಾವನ ನಾಮೋಚ್ಚಾರಣವನ್ನು ಮಾಡಿದ ಮಾತ್ರದಿಂದ ತನ್ನ ಪ್ರಾರಬ್ಧ ಕರ್ಮ ದೋಷಗಳಿಂದ ವಿಮುಕ್ತನಾಗಿ ಉತ್ತಮ ಗತಿಯನ್ನು ಹೊಂದುವನು. ಅಂತಹ ಶ್ರೀಮನ್ನಾರಾಯಣನನ್ನು ಅನೇಕರು ಮರೆತು ಹೋಗುವರು. ರಾಜ, ಈ ಕಲಿದೋಷವನ್ನು ನೀಗಿಸತಕ್ಕ ಉಪಾಯವೇನೆಂದು ಕೇಳಿದೆಯಲ್ಲವೇ? ಪರಮ ದಯಾಳುವಾದ ಶ್ರೀಹರಿಯ ಸ್ಮರಣ ಮಾತ್ರದಿಂದಲೇ ಜನರಿಗೆ ದ್ರವ್ಯ, ದೇಶ, ಕಾಲ ಸಂಬಂಧವಾಗಿಯೂ ತಮ್ಮ ತಮ್ಮ ಮನಸ್ಸಿಗೆ ಸಂಬಂಧಿಸುವುದಾಗಿಯೂ ಇರುವ ಕಲಿದೋಷಗಳೆಲ್ಲವೂ ನೀಗುವವು. ಆ ಶ್ರೀಮನ್ನಾರಾಯಣನ ನಾಮವನ್ನು ಒಂದಾವರ್ತಿ ಕಿವಿಯಿಂದ ಕೇಳಿದರು, ಬಾಯಿಂದ ನುಡಿದರು, ಮನಸ್ಸಿನಿಂದ ಧ್ಯಾನಿಸಿದರು, ಅವನನ್ನು ಪೂಜಿಸಿದರು, ಆದರಿಸಿದರು. ಆ ಪರಮ ಪುರುಷನು ಅನೇಕ ಜನ್ಮಾರ್ಜಿತಗಳಾದ ಅಶುಭಗಳೆಲ್ಲವನ್ನೂ ನೀಗಿಸುವನು. ಅಗ್ನಿಯು ಲೋಹಮಿಶ್ರವಾದ ಬಂಗಾರದಲ್ಲಿರುವ ದೋಷವನ್ನು ನೀಗಿಸಿ ಅದನ್ನು ಶುದ್ಧೀಕರಿಸುವಂತೆ ವಿಷ್ಣುವು ತನ್ನನ್ನು ಧ್ಯಾನಿಸತಕ್ಕವರ ಹೃದಯದಲ್ಲಿದ್ದಾಗ ಅದರಿಂದ ಉಂಟಾಗುವಷ್ಟು ಶುದ್ಧಿಯು ವಿದ್ಯೆ, ತಪಸ್ಸು, ಪ್ರಾಣಾಯಾಮ, ಭೂತದಯೆ, ತೀರ್ಥಸ್ನಾನ, ಉಪವಾಸಾದಿ ವ್ರತಗಳು, ದಾನ ಧರ್ಮಗಳು, ಮಂತ್ರ ಜಪಗಳೇ ಮೊದಲಾದ ಯಾವ ಉಪಾಯಗಳಿಂದಲೂ ಸಿದ್ಧಿಸಲಾರದು. ಆದುದರಿಂದ ಓ ಪರೀಕ್ಷಿತ್ ರಾಜ, ನೀನು ಸರ್ವ ವಿಧದಿಂದಲೂ ಆ ಭಗವಂತನನ್ನು ಬಿಡದೆ ಹೃದಯದಲ್ಲಿ ಧರಿಸಿರು. ಸಾಯುವಾಗಲೂ ಎಚ್ಚರ ತಪ್ಪದೆ ಆ ಶ್ರೀಹರಿಯನ್ನು ಮನಸ್ಸಿನಲ್ಲಿಟ್ಟಿದ್ದರೆ ನಿನಗೆ ಕಲಿದೋಷಗಳಾವುವು ಅಂಟವು.
ಉತ್ತಮ ಗತಿಯು ಲಭಿಸುವುದು. ಮುಖ್ಯವಾಗಿ ಮರಣ ಕಾಲದಲ್ಲಿ ಪ್ರತಿಯೊಬ್ಬನು ಆ ಭಗವಂತನನ್ನು ಅವಶ್ಯವಾಗಿ ಧ್ಯಾನಿಸಬೇಕು. ಸರ್ವಾತ್ಮಕನಾಗಿಯೂ ಸರ್ವಾಧಾರನಾಗಿಯೂ ಇರುವ ವಿಷ್ಣುವು ಅಷ್ಟು ಮಾತ್ರದಿಂದಲೇ ಪ್ರಸನ್ನನಾಗಿ ಅವನಿಗೆ ತನ್ನ ಸಾಮ್ಯವನ್ನು ಕೊಡುವನು. ಓ ರಾಜೇಂದ್ರ, ಕಲಿಯು ದೋಷಗಳಿಗೆಲ್ಲ ನಿಧಿಯಾಗಿದ್ದರು ಅದರಲ್ಲಿ ಅತ್ಯುತ್ತಮವಾದ ಒಂದು ಗುಣವುಂಟು. ಏನೆಂದರೆ, ಆ ಕಲಿಯುಗದಲ್ಲಿ ಶ್ರೀಕೃಷ್ಣನ ನಾಮ ಸಂಕೀರ್ತನ ಮಾತ್ರದಿಂದಲೇ ಮನುಷ್ಯನು ಬಂಧಮುಕ್ತನಾಗಬಹುದು. ಕೃತಯುಗದಲ್ಲಿ ಧ್ಯಾನ ಯೋಗದಿಂದಲೂ, ತ್ರೇತಾಯುಗದಲ್ಲಿ ಯಾಗ ಮೂಲಕವಾದ ಆರಾಧನದಿಂದಲೂ, ದ್ವಾಪರ ಯುಗದಲ್ಲಿ ಆ ಭಗವಂತನ ಪೂಜಾ ಕ್ರಮಗಳಿಂದಲೂ ಲಭಿಸತಕ್ಕ ಫಲಗಳೆಲ್ಲವೂ ಕಲಿಯುಗದಲ್ಲಿ ಆ ಶ್ರೀಕೃಷ್ಣನ ನಾಮ ಸಂಕೀರ್ತನ ಮಾತ್ರದಿಂದಲೇ ಅತಿ ಸುಲಭವಾಗಿ ಕೈಗೂಡುವವು. ಇದು 3ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.